ಏನ್ ಸ್ವಾಮಿ ಪೂಜೆ ತುಂಬಾ ಜೋರ ನಡೀತದೆ, ಏನ್ ವಿಷಯ? ನಾನು ದುಡ್ಡಿಗೋಸ್ಕರ ಲಕ್ಷ್ಮೀ ಪೂಜೆ, ಓಹೋ. ನನ್ನ ಮಗ ಬುದ್ಧಿಗೋಸ್ಕರ ಸರಸ್ವತಿ ಪೂಜೆ. ರೇ ಸ್ವಾಮಿ, ಬಿಲ್ ಗೇಟ್ಸ್ ಏನ್ ಲಕ್ಷ್ಮೀ ಪೂಜೆ ಮಾಡಿದ್ನಾ? ಐನ್ಸ್ಟೈನ್ ಏನ್ ಸರಸ್ವತಿ ಪೂಜೆ ಮಾಡಿದ್ನಾ? ಆದ್ರೂ ಇವತ್ತು ಪ್ರಪಂಚದಲ್ಲಿ ಅವನಷ್ಟು ಬುದ್ಧಿವಂತ ಇವನಷ್ಟು ಶ್ರೀಮಂತ ಬೇರೆ ಯಾರು ಇಲ್ಲ. ಡ್ಯಾಡಿ, ನಾನು ಇನ್ಮೇಲೆ ಪೂಜೆ ಮಾಡಲ್ಲ. ಏನ್ ಸ್ವಾಮಿ ಮಗ ಇಷ್ಟೊಂದು ಫಾಸ್ಟ್ ಆಗವನೆ? ನೀನು ಬಂದ್ಮೇಲೆ ಯಾವ ಕೆಲಸ ನೆಟ್ಕಾಗತ್ತೆ ಹೇಳು? ನಾನು ಹೋಗ್ತೀನಿ. ಕ್ರಮ ಕ್ರಮ. ಬಾಯ್. ಹಲೋ ಹಲೋ, ಯಾರು? ನಾನು ಈ ಕಡೆಯಿಂದ ನಾನ್ ಮಾತಾಡ್ತಿರೋದು. ಹಾಗೆ ಮಾತಾಡ್ಕೊಂಡು ಹೋಯ್ತಾ ಇರೋ. ಲಕ್ಕಿ, ನಿನ್ನ ಸೇಲ್ ಗಿಟ್ 6 ತಿಂಗಳಾಯ್ತು, ನಿನ್ನ ತೊಳಕ್ ಒಬ್ನು ಬರ್ಲಿಲ್ವಲ್ಲ. ಇದು ನಿನಗೆ ಸರಿ ಅನಿಸ್ತಾ ಇದ್ಯಾ? ಊರಲ್ಲಿರೋರು ಹೋಗೋ ಬರೋರೆಲ್ಲ ನನ್ ಕ್ಯಾಕರ್ ಸುಗಿತಾ ಇದಾರೆ. ನೋಡು, ನೀನ್ ನಿಜವಾಗ್ಲೂ ನೀನಿದ್ರೆ ಈ ಡಕೋಟಾ ಎಕ್ಸ್ಪ್ರೆಸ್ ತಗೊಳ್ಳೋದಕ್ಕೆ ಒಂದ್ ಒಳ್ಳೆ ಬಕ್ರಾನ್ ಕಳಿಸ್ಕೊಡಪ್ಪ. ಎಕ್ಸ್ಕ್ಯೂಸ್ ಮೀ, ವಿಷ್ಣು ಅಂದ್ರೆ ಯಾರು? ಅಲ್ಲಿ ಸ್ಕೂಟರ್ ಓಡಿಸ್ತಾ ನಿಂತಿದಾರಲ್ಲ ಅವರೇ. ಥ್ಯಾಂಕ್ ಯು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೈಸ್ ಟು ಮೀಟ್ ಯು. ಹಾಯ್. ಸಾರಿ, ನೀವೇನಾ ಸೇಲ್ಗೆ ಇರೋದು? ನಾನಲ್ಲ, ಗಾಡಿ ನನ್ ಲಕ್ಕಿ. ಯಾ ಐ ಮೀನ್ ಗಾಡಿ ಓನ್ಲಿ. ಆದ್ರೆ ಸೇಲ್ ಮಾಡೋ ಮನ್ಸಿಲ್ಲ. ಯಾಕೆ ಅಂದ್ರೆ ಇದು ನನ್ಗೆ ದೇವ್ರ ಸಮಾನ, ಐ ಮೀನ್ ತಾಯಿ ಸಮಾನ. ಅಷ್ಟೊಂದ್ ಸೆಂಟಿಮೆಂಟ್ ಇದೆ ಅಂದ್ರೆ ಯಾಕೆ ಮಾಡ್ತೀರಾ? ಹಾಗೆ ಇಟ್ಕೊಳ್ಳಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಹಲೋ ಹಲೋ ಹಲೋ, ಬನ್ನಿ 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 ಪ್ಲೀಸ್. ಈಗ ನೋಡಿ, ನಮ್ಮ ಮನೇಲಿ ಒಂದ್ ಹೆಣ್ಮಗ್ಳು ಇದ್ದಾಳೆ, ಅವಳನ್ನ ನಾವು ಬಿಟ್ಟಿರಕ್ಕಾಗಲ್ಲ. ಮದ್ವೆ ಆದ್ಮೇಲೆ ಅವಳನ್ನ ಕಳ್ಸ್ಕೊಡ್ಲೇಬೇಕಲ್ವಾ? ಅದೇ ತರ ನನ್ಗೂ ನನ್ ಲಕ್ಕಿಗೂ ಇರೋ ಸೆಂಟಿಮೆಂಟ್. ಇಸ್ ಇಟ್? ಯಾ. ರೇಟ್ ಎಷ್ಟು? ನಮ್ಮ ಆಫೀಸ್ ಪಿವನು 17ವರೆಗೆ ಕೇಳ್ದ, ನಿಮ್ಗಾದ್ರೆ 15. ಅದ್ಯಾಕೆ ನನಗ್ ಕಮ್ಮಿ? ಅಂದ್ರೆ ನಮ್ಮ ಮನೆ ಹೆಣ್ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ತೀರೋ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ, ಅದಕ್ಕೋಸ್ಕರ ನಿಮ್ಗೆ 2.5 ಡಿಸ್ಕೌಂಟ್. ಓ, ಸೇಮ್ ಟು ಸೇಮ್ ಸೆಂಟಿಮೆಂಟಾ? ಯಾ ಯಾ. ಒನ್ ಸೆಕ್. ಥ್ಯಾಂಕ್ ಯು. ನೋಡಿ, ಕೀ ಅಲ್ಲಿದೆ. RCB 29 ಫಾರಮ್ ಸೀಟ್ ಕೆಳಗಡೆ ಇದೆ. ಆಮೇಲೆ ಕಿಕ್ಕು ಇಲ್ಲಿ ಕೆಳಗಡೆ ಇದೆ. ದಟ್ಸ್ ಇಟ್. ಸೆಲ್ಫ್ ಇಲ್ವಾ? ಅಯ್ಯೋ, ಸೆಲ್ಫ್ ಇಲ್ಲೇ ಇದೆಯಲ್ಲ. ಫೆದರ್ ಟಚ್, ಸುಮ್ಮನೆ ಟಚ್ ಮಾಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಬನ್ನಿ ಬನ್ನಿ ಬನ್ನಿ. ವಾವ್, ಥ್ಯಾಂಕ್ ಯು. ಯಾ, ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ನನ್ನ ಲಕ್ಕಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಡೋಂಟ್ ವರಿ, ಸೊಸೆ ತರ ಅಲ್ಲ, ಮಗಳ ತರ ನೋಡ್ಕೋತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ವಿಷಯ ಗೊತ್ತಾದ್ರೆ ಅತ್ತೆ ತರ ಜಾಡ್ಸ್ ಓದಿತಾಳೆ. ಅಬ್ಬಾ, ನಮ್ದೊಂದ್ ಕೆಲ್ಸ ತೀರ್ತಪ್ಪ. ನೀವು ವಿಷ್ಣುನಾ? ಅಫ್ಕೋರ್ಸ್ ಅಫ್ಕೋರ್ಸ್. ರೀ, ಈ ಗಾಡಿ ಚೆನ್ನಾಗಿಲ್ಲ. ಏನೋ ನಮ್ ಲಕ್ಕಿನ? ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಮೇಡಮ್, ಗುಂಡ್ ಹಾಕಿದ್ರೆ ಕಿಕ್ಕು, ಕಿಕ್ ಮಾಡಿದ್ರೆ ಸ್ಟಾರ್ಟ್. ಕಿಕ್ ಮಾಡಿ ನೋಡ್ರಿ. ರೀ, ಎಷ್ಟು ಸಲ ಕಿಕ್ ಮಾಡಿದ್ರು, ಐ ಮೀನ್ ಜಾರ್ಸ್ ಹೋದ್ರು ಆಫ್ ಆಗ್ತಿದೆ. ಮೇಡಮ್, ಹೋದ್ರೆ ಮನುಷ್ಯರಿಗೆ ಮೂಡ್ ಆಫ್ ಆಗೋಗುತ್ತೆ, ನಿಮ್ ಗಾಡಿಗಾಗಲ್ವಾ? ತರ್ರೆ ಬೇಡ, ನೀವು ನನಗೆ ಡಬ್ಬ ಗಾಡಿ ಕೊಟ್ಟಿದ್ದೀರಾ, ತಗೊಂಡ್ ಹೋಗಿ. ಓ, ನೀವು ಕೊಟ್ಟಿರೋ ಕಾಸ್ಗೆ ಶೋರೂಮ್ ಇಂದ ಗಾಡಿ ತಂದು ನಿಂಬೆಣ್ಣಿಟ್ಟಿ ಹಾರ ಹಾಕಿ ಪೂಜೆ ಮಾಡಕ್ ಕಳ್ಸ್ಕೊಡಕ್ಕಾಗುತ್ತೆ? ಇದು ಮೋಸ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಕೋಟಿ ಕೋಟಿ ಮೋಸ ಮಾಡೋರ್ನ ಏನು ಮಾಡಕ್ ಆಗ್ತಿಲ್ಲ. ಇನ್ ಸ್ಕೂಟಿ ಕೇಸ್ ತಗೊಳ್ತಾರಾ? ನನ್ನ ದುಡ್ಡು ವಾಪಸ್ ಕೊಟ್ಬಿಡಿ. ಕೊಡಲ್ಲ. ಹಲೋ ಹಲೋ, ನನಗೆ ಹೋಗ್ಬೇಕು. ನಿನ್ನ ನನ್ನ ಕರ್ಮ. ಏಯ್, ಹೇ ವಿಷ್ಣು, ಏನಾಯ್ತು ನಿನ್ಗೆ? ಅಯ್ಯೋ ಸುಮ್ನೆ ರಾಮ. ಹಲೋ ರೇಖಾ. ಏನ್ ವಿಷ್ಣು? ಈ ಕಂಪ್ಯೂಟರ್ ಏನ್ ಸೆಕೆಂಡ್ ಹ್ಯಾಂಡಾ? ಸರಿ ವರ್ಕೇ ಮಾಡೋದಿಲ್ಲ. ಒಂದ್ ಕೆಲಸ ಮಾಡ್ಬೇಕ್ರಿ, ಈ ಸೆಕೆಂಡ್ ಹ್ಯಾಂಡ್ ಪದಾರ್ಥನೆಲ್ಲ ಮಾರ್ಬಿಡ್ಬೇಕು. ಕರೆಕ್ಟ್ ವಿಷ್ಣು, ನಮ್ಮ ಯಜಮಾನ್ರು ಇದೇ ಮಾತು ಹೇಳ್ತಾ ಇದ್ರು. ಅವ್ರು ಹೇಳಿದ್ದು ನಿನ್ ಬಗ್ಗೆ, ನಾನ್ ಹೇಳಿದ್ದು ಈ ಕಂಪ್ಯೂಟರ್ ಬಗ್ಗೆ. ಏ ಒಮ್ಮೆ, ಈ ಕಂಪ್ಯೂಟರ್ ಕೆಟ್ಟೋಗಿದೆ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡು. ಖಂಡಿತ ಕಳ್ಸ್ಕೊಡ್ತೀನಿ. ವೈಟ್ ಬಾಸ್.
ಹಲೋ ಹಲೋ ಹಾಯ್ ಹಾಯ್. ಪ್ರಕಾಶ್, ಓಂ ಪ್ರಕಾಶ್. ನಿಮ್ಮಂತ ಹುಡುಗಿರು ಪ್ರೀತಿಯಿಂದ ನನ್ನ ಓಮಿ ಓಮಿ ಅಂತ ಕರೀತಾರೆ. ಇನ್ನೇನ್ ಮಾಮಿ ಅನ್ನಕ್ಕಾಗತ್ತಾ? ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ಒಂದ್ಸಲ ಹಳ್ಳಾಡ್ಸ್ಬಿಟ್ಟು ಹೋಗಿದ್ರೆ ಎಷ್ಟ್ ಚೆನ್ನಾಗಿತ್ತು ಬ್ರದರ್ಸ್. ರೇ 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 ಇಲ್ಲಿಗೂ ಬಂದ್ಬಿಟ್ರಾ? ಯಾಕೆ ಬರ್ಬಾರ್ದಾ? ಅಲ್ರಿ ಗಾಡಿ ಕೊಟ್ಟಿದ್ದ ತಪ್ಪಿಗೆ ಬೇತಾಳಂತರ ಹಿಂದೆ ಬಿದ್ದಿದ್ರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನಿಮ್ ಹತ್ರ ಏನ್ರಿ ಮಾತು? ನಿಮ್ ಬಾಸ್ ಎಲ್ಲಿ? ಓ, ಈ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟು ನನಗೆ ಜೈಲ್ಗೆ ಹಾಕ್ಸ್ಬಿಡಿ, ಆಗ ನಿಮ್ ಸಮಾಧಾನ ಆಗುತ್ತೆ. ಶೂ, ಎಲ್ಲಿದ್ದಾರೆ ಹೇಳಿ? ಹಲೋ ಮೇಡಮ್, ನೀವಿನ್ನೂ ಬಂದಿಲ್ಲ ಅಂತ ನಮ್ಮ MD ಬೊಂಬಡಿ ಬಜಾಯಿಸ್ತಾ ಇದಾರೆ. ಹೋಗಿ. ಅವ್ರನ್ನ ಹೇಗ್ ಕಂಡು ಹಿಡಿಯೋದು? ಮಂಗನ ಲಾಸ್ಟ್ ಮಾಡಲ್ಗೂ ಮನುಷ್ಯನ ಮೊದಲನೇ ಮಾಡಲ್ಗೂ ಮ್ಯಾಚ್ ಆಗೋಗಿ ಒಂದು ಫಿಗರ್ 3ನೇ ಬೋನಲ್ಲಿ ಕೂತಿದೆ, ಅದೇ ನಮ್ ಬಾಸ್. ಓಕೆ, ಥ್ಯಾಂಕ್ ಯು. ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊತೀನಿ. ವಾಗಮ್ಮ. ಅವಳು ಯಾಕೋ ಬಂದಿರೋದು? ಗುರು ಒಂದ್ ನಿಮಿಷ ಬಂದು ಹೇಳ್ತೀನಿ. ಅಯ್ಯೋ, ನೀನ್ ಹೋಗ್ಬಿಟ್ರೆ ಆಮೇಲೆ ನನಗೆ ಕಷ್ಟ ಆಗ್ಬಿಡುತ್ತೆ. ಗುರು, ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಲೆಟರ್ ಹೋಗ್ತಾ ಇದ್ದೀನಿ, ಬಿಡುಗುರು. ಅಯ್ಯೋ, ನೀನೀಗ ಹೇಳಿಲ್ಲ ಅಂದ್ರೆ ನನ್ ಕೆಲಸ ಹೋಗ್ಬಿಡುತ್ತೆ. ಗುರು, ಅವಳು ಸ್ಟೋರಿ ಬೋರ್ಡ್ ಎಕ್ಸ್ಪರ್ಟ್ ಅಂತೆ, ಅದಕ್ಕೆ ಪ್ರೋಗ್ರಾಮ್ ಚೀಪ್ ಆಗಿ ಅಪಾಯಿಂಟ್ ಆಗಿದ್ದಾಳೆ. ಈಗ ರಿಲೀಫ್ ಆಯ್ತಪ್ಪ. ನನಗೆ ರಿಲೀಸ್ ಆಯ್ತು. ಏನೋ ಇದು ವಾಸನೆ ಗಬ್ಬು. ಎಲ್ಲಿಂದ ಹೋಗೋದು? ಇರೋದೆಲ್ಲ ಇಲ್ಲ, ಲೀಕ್ ಆದ್ಮೇಲೆ ಒಳಗಡೆ ಹೋಗಿ ಯಾವ ನಲ್ಲಿ ಓಪನ್ ಮಾಡ್ಲಿ? ವೆರಿ ಗುಡ್, ಯು ಗಾಟ್ ಎ ವೆರಿ ಬ್ರೈಟ್ ಫ್ಯೂಚರ್. ಥ್ಯಾಂಕ್ಸ್. ನೋಡಮ್ಮ, ಮಂಗಳವಾರ ಅನ್ನೋ ಸೆಂಟಿಮೆಂಟ್ ಇದ್ರೆ ನಾಳೆ ಬಂದ್ ಕೆಲ್ಸಕ್ಕೆ ಜಾಯಿನ್ ಆಗು. ಕಮಿಟ್ಮೆಂಟ್ ಅನ್ನೋದು ಇದ್ರೆ ಇವತ್ತಿಂದಾನೇ ಕೆಲಸ ಶುರು ಮಾಡು. ವಾಟ್ ಯು ಸೇ? ಇವತ್ತಿಂದನೇ ಶುರು ಮಾಡ್ತೀನಿ ಸರ್. ದಟ್ಸ್ ದಿ ಸ್ಪಿರಿಟ್. ಗೋ ಅಹೆಡ್. ಚೇತು, ನೀನೇನೇ ಹೇಳು ಮಗ, ನನ್ ಗಾಡಿ ಇದೆಯಲ್ಲ ಸೂಪರ್. ಇದು ಬರೀ ಗಾಡಿ ಮಾತ್ರ ಅಲ್ಲ, ಫ್ಲೈಟ್. ಫೆದರ್ ಟಚ್ ಮಾಡಿದ್ರೆ ಸಾಕು, ಹಾಗೇ ಸ್ಟಾರ್ಟ್ ಆಗೋಗುತ್ತೆ. ನೀನ್ ಫ್ಲೈಟ್ ಅಲ್ಲಿ ಹೋಗೋ, ನಾನು ಬರ್ತೀನಿ. ಗಾಡಿ ಯಾಕೆ ಆಫ್ ಮಾಡ್ದೆ? ಅಲ್ಲ ಗುರು, ನಿನ್ ಡೊಕಾಟ ಗಾಡಿನ ಅವಳು ಕೊಟ್ಬಿಟ್ಟು ಈ ರೀತಿ ಪೋಸ್ಟ್ ಕೊಡ್ತಾ ಇದೆಯಲ್ಲ, ಇದು ನಿನಗೆ ಸರಿನಾ? ಏನೀಗ? ಅವಳೆ ನಿಂಗ ಅಕ್ಕನ ತಂಗಿನ? ಗುರು, ಅಲ್ಲಿ ಕಟ್ ನನ್ ಮಗ ಅಂತ ಕರಿ, ಅಕ್ಕ ತಂಗಿ ಅಂತ ಕರಿಬೇಡ, ಅಟ್ಯಾಕ್ ಆಗ್ಬಿಡ್ತದೆ. ಅಲ್ಲ, ನೀನು ನಿನ್ ಗಾಡಿಗೆ 6,000 ರೂಪಾಯಿ ಹೇಳ್ದೆ, ನಾನು 5,000 ರೂಪಾಯಿ ಕೇಳ್ದೆ. ನಮ್ಮಿಬ್ರಿಗೂ ಡೀಲ್ ಹಾಕಿದ್ದ ಮುಂಚೆ ನೀನ್ ಹೆಂಗ ಅವಳು ಗಾಡಿನ ಮಾಡ್ದೆ? ಇದೊಳೆ ಸರಿ ಹೋಯ್ತಲ್ಲ, ಲಾಭ ಬಂತು, ಗಾಡಿ ಕೊಟ್ಟೆ. ಅದಿರ್ಲಿ, ಇದನ್ನೆಲ್ಲ ಕೇಳಕ್ ನೀನ್ ಯಾರು? ನಿನ್ಗೂ ನಂಗೂ ಅಗ್ರಿಮೆಂಟ್ ಆಗಿತ್ತು. ಹೋಗಲ್ಲೇ ಹೋಗಲ್ಲೇ. ಹೋಗ್ತೀನಿ. ಡಬ್ಬಾ, ಈ ಡಕೋಟಾ ಗಾಡಿಗೆ ಎಷ್ಟು ಹೊಡೆದ್ರು ಸ್ಟಾರ್ಟ್ ಆಗಲ್ಲ. ಯಾಕೆ? ಮಾರೋ ದಿನ ಮಾತ್ರ ಸ್ಟಾರ್ಟ್ ಆಗ್ಬೇಕು ಅಂತ 300 ರೂಪಾಯಿ ಕೊಟ್ಟು ರಿಪೇರಿ ಮಾಡ್ತಿದ್ದ. ಯಾರು? You cheat, you rascal! ಈಗಂತೇನ್ ಪ್ರಯೋಜನ? ಎಷ್ಟು ಬಿದ್ದೆ ಟೋಪಿ? 15,000. ನನಗೆ 6,000 ರೂಪಾಯಿ ಕೊಡ್ತೀನಿ ಇಂದ ಡಬ್ಬಲ್ಗಿಂತ ಜಾಸ್ತಿ ಕೊಟ್ಬಿಟ್ಟಿದ್ಯಲ್ಲ. ನಿಂತ್ಕೊಳ್ಳೋ, you bloody cheat! Rascal! ಥ್ಯಾಂಕ್ ಯು. Loafer! ಅಲ್ಲ, ಇದನ್ನ ಹೇಳಕ್ಕೆ ಇಷ್ಟೊಂದು ಬಿಲ್ಡಪ್ಪ ಯಾಕ್ ಬೇಕು ದುಷ್ಟರು ಸಹವಾಸ? ಕರೆಕ್ಟ್. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ. ನನ್ನ ನಂಬು, ಒಬ್ಬ ಪ್ರಕಾಶ್ ಒಂದೇ, ಒಳ್ಳೆದಿರೋ ಹಾಲು ಒಂದೇ. ಓಮಿ, ನಮ್ದ ಗ್ಯಾರೇಜ್ ವರ್ಗು ಗಾಡಿ ತಳ್ಳುವಂತೆ ಬಾ. ಜೀವನ ಪೂರ್ತಿ ಬರೀ ತಳ್ಳೋದ್ರಲ್ಲೇ ಆಗೋತಿಲ್ಲ ಬ್ರದರ್ಸ್. ಓಕೆ, ಹಾ ಸರಿ ಕಣೆ. ಓಕೆ, ಬಾಯ್. ಹಲೋ, ಯೋ ಬನ್ನಿ ಇಲ್ಲಿ. ಏನ್ರಿ ನಿಮ್ ಗೋಳು? ಒಂದು ಗಾಡಿ ರಿಪೇರಿ ಮಾಡಿಸಿ, ಇಲ್ಲ ನಾನು ಡ್ರಾಪ್ ಮಾಡಿ. ಆಗಲ್ಲ ರೀ, ನಾ ಅರ್ಜೆಂಟ್ ಆಗಿ ಆಫೀಸಲ್ಲಿ ಸ್ಕ್ರಿಪ್ಟ್ ಕೊಡ್ಬೇಕು, ಡ್ರಾಪ್ ಎಲ್ಲ ಕೊಡಕ್ಕಾಗಲ್ಲ. ಮೊದ್ಲು ನನಗೆ ಡ್ರಾಪ್ ಕೊಡಿ, ಆಮೇಲೆ ಸ್ಕ್ರಿಪ್ಟ್ ಆದ್ರೂ ಕೊಡಿ, ರೀಸನ್ ಆದ್ರೂ ಮಾಡಿ. ಐ ಡೋಂಟ್ ಕೇರ್. ಹೌ ಏನು ನನ್ ಟ್ಯಾಲೆಂಟ್ ಕ್ವಾಲಿಫಿಕೇಶನ್ ಎಲ್ಲ ಖರ್ಚು ಮಾಡಿ ಸಂಪಾದನೆ ಮಾಡೋ ಕೆಲಸ ಅದು, ಹಾಗೆಲ್ಲ ರಿಸೈನ್ ಮಾಡಕ್ಕಾಗಲ್ಲ. ಹಲೋ, ನಾನು ಕಷ್ಟಪಟ್ಟು ದುಡ್ದಿರೋದು ಈ ಡಬ್ಬ ಗಾಡಿ ತಗೊಳಕಲ್ಲ. ಅದು ಪಾಲಿಗೆ ಬಂದಿದ್ ಪಂಚಾಮೃತ, ನಾನೇನು ಮಾಡಕ್ಕಾಗಲ್ಲ. ರೀ ಡ್ರಾಪ್ ಮಾಡ್ತಿರೋ ಇಲ್ವೋ? ಮಾಡಲ್ಲ ಅಂದ್ರೆ ಏನ್ರಿ ಈಗ? ಏನ್ರಿ ಇದು? ರಸ್ತೆಯಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ರಲ್ಲ, ಮನೆಗೆ ಹೋಗ್ರಿ. ಮನೆಗೆ ಹೋಗಿ ಕಚ್ಚಾಡಕ್ ನಾವೇನ್ ಗಂಡ ಅಂತೀರಾ? ಸರಿ, ಲಾಡ್ಜ್ಗೆ ಹೋಗಿ. ನೋಡಿದ್ರ ನಿಮ್ಮಿಂದ ಎಂತೆಂತ ಮಾತು ಕೇಳ್ಬೇಕು. ಅಯ್ಯೋ ರಾಮ, ನನಗ್ ಬರ್ತಾ ಇರೋ ಕೋಪದಲ್ಲಿ ನಿಮ್ಮನ್ನ ಎಲ್ಲಿಗೆ ಹೋಗ್ಬೇಕೀಗ?
ನಿಮ್ಗೊಂದು ವಿಷಯ ಗೊತ್ತಾ, ನಾನು ಗಾಡಿಲಿದೆ ಫಸ್ಟ್ ಟೈಮ್ ಒಂದ್ ಹುಡುಗಿ ಹಿಂದೆ ಕೂತಿರೋದು. ಗೊತ್ತಾದ್ಮೇಲೆ ಇಟ್ಕೊಳಕ್ಕೆ ದಾಡಿ ನೋ ವೇ ಇದ್ರೆ ನನ್ನನ್ ಕೇಳ್ಬಾರ್ದಪ್ಪ. ಅಂತ ಆಸೆ ಎಲ್ಲ ಬಿಟ್ಬಿಡು. ಟಚ್ಚಿಡ. ಸಾರಿ ಮಾ. ಅಯ್ಯೋ ಲೇಟ್ ಬೇರೆ ಆಗುತ್ತೆ. ಅಯ್ಯೋ ಈ ಪಂಚೆ ಪಂಚೆ ಹಾಕೊಂಡೆ ಮದುವೆ ಮಾಡ್ಕೋಬೇಕೇನಾ? ಬಿಚ್ಬಿಡು. ಅಯ್ಯೋ ಏನು ರೆಡಿನೇ ಮಾಡಿಲ್ವಲ್ಲೋ? ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಿ. ಎಲ್ಲ ರೆಡಿ ಇದೆಯಲ್ಲ ಗುರು. ತೋರಣನೇ ಕಾಣಿಸ್ತಲ್ವಲ್ಲಪ್ಪ? ಕಂಡ್ರೆ ಸಾಕ್ತಾನೆ. ಹೂವಾನು ಕಾಣಿಸ್ತಲ್ವಲ್ಲೋ? ನೀನ್ ಈಗ ಮದುವೆ ಆಗೋದು ಹೂವಿನ ಜೊತೆಲ್ಲ ಅಂಜಲಿ ಜೊತೆಲ್ಲ? ಅಂಜಲಿ ಜೊತೆಲಿ. ಅಲ್ಲೋಡು ಅವಳೆ ಬಂದ್ಲು. ತಗೊಳಪ್ಪ. ಅಯ್ಯೋ ಆಟೋಲ್ ಬರ್ತಾ ಇದ್ದಾಳಲ್ಲ? ಬಸ್ಸಲ್ಲಿ ಬಂದು ರೋಮಾನ ಅಂತ ನಾನೇ ಆಟೋಲ್ ಬರ್ತೀನಿ. ಟ್ಯಾಕ್ಸಿಗೆ ಏನಾಗಿತ್ತು? ನಾನೇ ಸ್ಟ್ರೈಕ್ ಅನ್ಕೊಂಬಿಟ್ಟೆ. ಬಾ ಅಂಜಲಿ, ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಿ. ದುಡ್ಡು ನಿಂದೆ ಗುರು, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಪ್ಪ. ತಗೋ ಅಂಜಲಿ. ವಿಡಿಯೋ ಅಲ್ಲಪ್ಪ? ಲೇ ಸಕ್ಕದಾಗಿತ್ತು. ಕಂಬದ ಹತ್ರ ಗರ್ಡ್ ಗಂಬ ತರ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಬಾಯ್ಲಿ. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಂದೆ. ಬಾ 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 ಬಾ. ಸ್ಮೈಲ್ ಪ್ಲೀಸ್. ಚೆನ್ನಾಗಿ ತೆಗಿಯಪ್ಪ, ಕ್ಲೀನಾಗಿ ಕಾಣ್ಬೇಕು ಎಲ್ಲರೂ. ಇದೇನಾ ಇದು? ಗುರು, ಹುಡುಗಿ ಯಾರಾದ್ರೇನು ನಡೆಯೋದೊಂದೇ, ಕ್ಯಾಮ್ರಾ ಯಾವ್ದಾದ್ರೇನು ತೆಗಿಯೋದೊಂದೇ. ನಾನು ಹಿಂಗ 5,000 ರೂಪಾಯಿ ಕೊಟ್ಟಿದ್ದೀನಲ್ಲ? ದುಡ್ಡು ನಿಂದೆ ಅಪ್ಪ, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ಪುರೋಹಿತ್ರ ಇಲ್ಲಿ. ಗುರು, ತಾಲಿ ಕಟ್ಟೋದ್ ನೀನು, ಕಟ್ಸ್ಕೊಳ್ಳೋದು ಅವಳು. ಅವ್ರು ಯಾಕೆ ಗುರು ಮಧ್ಯದಲ್ಲಿ? ಮಂತ್ರ ಹೇಳಕ್ಕಪ್ಪ. ಬ್ರಿಲಿಯಂಟ್ ಗುರು ನೀನು, ಬ್ರಿಲಿಯಂಟ್. ಪೂಜಾರೆ ಬನ್ನಿ, ಕುತ್ಕೊಳ್ಳಿ, ಮಂತ್ರ ಹೇಳಿ. ಕೆಲಸ ಆದಂಗಾಯ್ತು. ಯಾರು ಬಂದಿಲ್ವಲ್ಲೋ? ಕರ್ದಿದ್ರೆ ತಾನೆ. ಮತ್ತೆಲ್ರು ಬರ್ತಾರೆ ಅಂದೆ? ನಾನೇನ್ ಹೇಳ್ದೆ? ಕರ್ದಿರೋರೆಲ್ಲ ಬರ್ತಾರೆ ಅಂದೆ, ಬಂದವರೆಲ್ಲ. ಅಂಜಲಿ, ಅಯ್ಯೋ ಹೋಗ್ಲಿ ಬಿಡು ವಿಷ್ಣು, ಮದ್ವೆ ಅನ್ನೋದು ಮನ್ಸು ಹೃದಯ ಮಧ್ಯ ನಡೆಯೋದು. ನೀನ್ ಬೇಗ ಅಯ್ಯೋ, 5,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಆಯ್ತು ಆಯ್ತು, ಪುರೋಹಿತ್ರೆ ತಾಳಿ ಕೊಡಿ, ಅದನ್ನಾರು ಸರಿಯಾಗಿ ಕಟ್ಟೋಣ. ತಗೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಏಕೋತಿ ಗಟ್ಟಿ ಮೇಳ ಅಲ್ಲ? ಓ ಮಾಡ್ತಿದ್ದೆ. ಗೀತಾ, ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನಯೇತುನ ಕಂಠೆ ಬದ್ಧಾನಿ ಗರುಡೆ ಕಂಠೆ ದಶರಥಾತ್ಮಕಂ. ಓಕೆ ಓಕೆ. ಗುಡ್ ಮಾರ್ನಿಂಗ್ ಸರ್. ಏನೋ ಬರಕ್ ಹೇಳಿದ್ರಂತೆ? ವೆಲ್ ಡನ್ ವಿಷ್ಣು. ಸೂಪರ್ ಟೈಟಲ್ ಸರ್. ನಾನು ನಿನಗೆ ಹೇಳ್ತಾ ಇರೋದು, ಸರಿ ಸರ್. ನೀನು ತರಲೇ ಆದ್ರೂ ಕೆಲಸ ಚೆನ್ನಾಗ್ ಮಾಡ್ತೀಯ ಕಣಯ್ಯ. ನಿಮ್ ತರಾನೇ. ಸಾರಿ ಸರ್. ಜಾಕಿ ಆಡು ನಿನ್ನನ್ನ ಸ್ಟಾರ್ ಮಾಡಿದೆ ಕಣಯ್ಯ. ಕಂಪನಿ ಇದನ್ನ ಮೆಚ್ಕೊಂಡು ನಿನ್ನನ್ನ ಕ್ರಿಯೇಟಿವ್ ಹೆಡ್ ಆಗಿ ಪ್ರಮೋಟ್ ಮಾಡಿದೆ. ಒನ್ ಮೋರ್ ಥಿಂಗ್, ನಿನ್ ಸ್ಯಾಲರಿನಲ್ಲಿ 25% ಜಾಸ್ತಿ ಮಾಡಿದೀನಿ. ಏನೋ ಇಷ್ಟೊಂದು ಖುಷಿಯಾಗಿದ್ಯಾ? ಫಸ್ಟ್ ವೈಫ್, ಆಮೇಲೆ ನೆಕ್ಸ್ಟ್. ಅಂಜಲಿಯಲ್ಲಿ ಯಾರಿಗೊತ್ತು? ರೇಖಾ, ಅಂಜಲಿಯಲ್ಲಿ ಏನ್ ಅಷ್ಟೊಂದು ಸಂತೋಷವಾಗಿದ್ಯಾ? ನಮಗ್ ಹೇಳ್ಬಾರ್ದಾ? ಭಾರಿ, ಇವನೊಬ್ಬನ್ಗೆ ಹೆಂಡತಿ ಇರೋದು. ಗೀತಾ. ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲಪ್ಪ, ಪ್ಲೀಸ್ ಕೆಲ್ಸ ಮಾಡಕ್ ಬಿಡು. ಶಶಿ, Congratulations. Please sit down. ಪ್ಲೀಸ್. ಫಸ್ಟ್ ಮೀಟಿಂಗ್ ಈ ರೇಂಜಾ? ತುಂಬಾ ಸೋಷಿಯಲ್ ಅನ್ಸುತ್ತೆ ಬಿಡೆ. ಇಬ್ರು ಒಂದಾದ್ರೆ ಸೈನ್ಸ್ ಆಗ್ಬಿಡುತ್ತೆ. So once again Bangaloreans brilliance ಅಂತ ಪ್ರೂವ್ ಮಾಡ್ಬಿಟ್ರಿ. ಗ್ರೇಟ್. ಅರ್ಥ ಆಗ್ಲಿಲ್ಲ. ಅಂದ್ರೆ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಆಡ್ ಮಾಡೋ ಕಾಲ ಇದು. ಬಟ್ ಬೊಂಬೆನ ಸೃಷ್ಟಿ ಮಾಡಿ ಅದರಿಂದ ಆಡ್ ಮಾಡಿ ಒಂದು ನೆಟ್ವರ್ಕ್ ಗೆ ಮಾರ್ಕೆಟ್ ವ್ಯಾಲ್ಯೂ ತಂದ್ಕೊಟ್ಟಿದ್ದು ಬ್ಯಾಂಗ್ಳೂರಿಯನ್ಸ್ ತಾನೇ? ಆ ತರದಕ್ಕೆ ಬ್ಯಾಂಗ್ಳೂರಿಯನ್ಸೇ ಅಲ್ಲ, ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ. ವಾವ್, ಯು ಆರ್ ಆಲ್ವೇಸ್ ರೈಟ್ ವಿಷ್ಣು.
ವಿಷ್ಣು ನಿನ್ ಗಂಡನ ಹೆಸರು ಕರೀತಾಳೆ. ಕ್ಲೋಸ್ ಅಂತ ಕರೀತಾರೆ ಬಿಡು. ಬೇಕಾದ್ರೆ ನೀನು ನನ್ನ ಓಂಬಿ ಅಂತ ಕರಿ. ಅಂಡ್ ಒನ್ ಮೋರ್ ಥಿಂಗ್, ಯಾವುದೇ ಆಡ್ ಮಾಡ್ಬೇಕಾದ್ರೆ ಹುಡುಗಿರ್ನ ಯೂಸ್ ಮಾಡ್ಕೋತಾರೆ. ಐ ಮೀನ್ ಬಿಕ್ನಿ ಹಾಕ್ಸೋದು, ಎಕ್ಸ್ಪೋಸ್ ಮಾಡಿಸೋದು. ಬಟ್ ನೀವ್ ಹಾಗೆ ಮಾಡ್ಲಿಲ್ಲ, ಯಾಕೆ? ಅದಕ್ಕೆ ನಿನ್ನಂತ ಬಿನ್ನಾಣಗಿತಿ ಸಿಕ್ಕಿಲ್ಲ. ಬಟ್ ನೀವು ರೌಡೀಸ್ ನ ಯೂಸ್ ಮಾಡಿದ್ರಿ, ವಿಚ್ ಇಸ್ ವೆರಿ ಇನೋವೇಟಿವ್. ನಿಮ್ಗೆ ಐಡಿಯಾ ಹೇಗ್ ಬಂತು? ನೋಡಿ, ಬಟ್ಟೆ ಇರೋದು ಮಾನ ಮುಚ್ಚಕ್ಕೆ, ಅದನ್ನ ಬಿಚ್ಚಿ ತೋರಿಸಿ ಹರಾಜ್ ಹಾಕೋದು, ಅದು ಅಲ್ಲದೆ ಒಂದ್ ಹೆಣ್ಣ ಪ್ರಾಡಕ್ಟ್ ಆಗಿ ಯೂಸ್ ಮಾಡೋದು ನನಗಿಷ್ಟ ಆಗಲ್ಲ. ವಾವ್, ಗ್ರೇಟ್ ವಿಷ್ಣು. ಐ ಜಸ್ಟ್ ಲವ್ ದ ವೇ ಯು ಟಾಕ್. ಓಕೆ ಲಿಸನ್, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್. ನಿಮ್ ಹಿಂದೆ ಯಾರಿದ್ದಾರೆ? ಇನ್ಯಾರು? ನಾನೇ. ಅದೆಲ್ಲ ಸುಳ್ಳು. ಕೃಷ್ಣರಾಜ ಪಿಟಿಂಗು. ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗೋದಕ್ಕೆ ಅವನ್ ಕೆಲ್ಸಾನೇ ಕಾರಣ. ಈಗ ನೋಡಿ, ವಿವೇಕಾನಂದ, ವಾಜಪೇಯಿ, ಅಬ್ದುಲ್ ಕಲಾಂ ಇವ್ರುಗಳಿಂದ ಯಾರಿದ್ದಾರೆ? ವಾವ್, ಸೂಪರ್. ನನ್ನ ಹೆಸರು ಹೇಳಿಲ್ಲಲ್ಲ, ಮನೆಗ್ ಬಾ, ಇವತ್ತಿದೆ ಉಪವಾಸ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಯಶಸ್ಸಿನ ಹಿಂದೆ ನಾನಿರ್ಬೇಕು ಅಂತ ಆಸೆ. ಏನ್ ಹೇಳ್ತೀರಾ? ಇವಳು ಹೀಗೆ ಬಿಟ್ರೆ ಬೆಡ್ರೂಮ್ ವರ್ಗು ಬಂದ್ಬಿಡ್ತಾಳ ಅಷ್ಟೇ. ವಿಷ್ಣು ಅನ್ನೋ ದೇವ್ರಿಗೆ ಇಬ್ರು ಹೆಂಡ್ತಿರಂತೆ. ನೀನೊಬ್ಳಿದ್ದೆ, ಇನ್ನೊಬ್ಳು ಬಂದ್ಲಾ? ಅಯ್ಯಪ್ಪ. ಎಕ್ಸ್ಕ್ಯೂಸ್ ಮೀ. ನೀ ಪ್ರೀತಿ? ನನ್ಗೆ ಆಲ್ರೆಡಿ ಮದುವೆ ಆಗಿದೆ. ನನಗಾಗಿಲ್ಲ. ಆಗಿಲ್ವಾ? ಹೋಗಿ ಸತ್ಯಾನಂದ ಆಶ್ರಮ ಸೇರ್ಕೊ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದ್ ಸತ್ಯ ಹೇಳ, ನಿಮ್ಮಂಥ ಕ್ಯಾರೆಕ್ಟರ್ನ ನಾನ್ ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಪ್ರೀತಿಸ್ತಾರೆ. ನನ್ನ ಹೆಂಡ್ತಿರೋ ಹಾಗೇನೆ ನನ್ನ ಪ್ರೀತಿ. Is it? ಈಗ ನಾನು ಅದನ್ನೇ ಮಾಡೋದು. ಆ? ಇಂಟರ್ವ್ಯೂ ದಿನಾನ ನನ್ನ ಲೈಫಲ್ಲಿ ಖಂಡಿತ ಮರೆಯಲ್ಲ. ಎನಿವೇ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಐ ಲವ್ ಯು ವಿಷ್ಣು, ಐ ಜಸ್ಟ್ ಲವ್ ಯು. ಇವಳಿಗೆ ಪೂಜೆ ಮಾಡಿದ್ರೆ ಸರಿ. ಬಾಯ್. ಸರ್ ಇಲ್ಲ ಲೆಫ್ಟು. ಬನ್ನಿ ಸರ್. ನಿನ್ನೆ ನಾನು ಇಲ್ದಾಗ ಮನೆಗೆ ಬಂದು ಹೋಗ್ಬಿಟ್ಟಿದ್ದೀರಾ ನೀವು. ಯಾಕೆ ಹೇಳ್ತೀರಾ? ನಾನು ಹೆಂಡತಿಗೆ ನಿಮ್ದೇ ಚಿಂತೆ. ಟಿಫನ್ ಮಾಡ್ಬೇಕಾದ್ರು ನಿಮ್ದೇ ನೆನಪು, ಮಧ್ಯಾಹ್ನ ಲಂಚ್ ಮಾಡ್ಬೇಕಾದ್ರು ನಿಮ್ದೇ ನೆನಪು. ಇಷ್ಟೇ ಯಾಕೆ, ರಾತ್ರಿ ಊಟ ಮಾಡಿ ಬೀಡ ಹಾಕಿ ಮಲಗಬೇಕಾದ್ರು ನಿಮ್ಮನ್ನೇ ನೆನ್ಸ್ಕೊಂತಿದ್ಲು. ಅಣ್ಣ ಯಾಕೆ ಬರ್ಲಿಲ್ಲ, ಅಣ್ಣ ಯಾಕೆ ಬರ್ಲಿಲ್ಲ ಅಂತ. ಬನ್ನಿ ಬನ್ನಿ ಬನ್ನಿ. ನೋಡಿ, ಇದೇ ನಿಮ್ ಪ್ಯಾಲೇಸು. ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅದು ಕಿಟಕಿ, ಅಲ್ಲಿಂದ ಗಾಳಿ ಬರೋದು. ಇರ್ಲಿ ಬನ್ನಿ. ನೋಡಿ ಬಸ್, ಇದೇ ಹಾಲು 1990 ಅಲ್ಲ ಸಾರಿ 2020. ಹೇಗಿದೆ? ತುಂಬಾ ಖಾಲಿ ಆಗಿದೆ. ಹುಷಾರ್ ಸರ್, ಇದು ರಾಜಸ್ಥಾನ್ ಕಲ್ಲು, ಸ್ಕಿಡ್ ಆಗ್ಬಿಡುತ್ತೆ. ಮತ್ತೆ ಇದು ಕಬ್ನ ಪಿಟ್ಸ್ ಬಂದವ್ರು ಇಟ್ಕೊಂಡ್ರೆ ಹೋಗುತ್ತಲ್ವಾ? ಇದ್ರ ಹೆಸರು ಕಿಚನ್ ಅಂತ. ಇಲ್ಲಿ ಅಡಿಗೆ ಮಾಡ್ಕೋಬಹುದು ಅಂತ ನಮಗ್ ಗೊತ್ತು. ಮುಂದಕ್ಕೆ ಕೇಳು. ಕೆಳಗೆ ಗ್ಯಾಸ್ ಇರುತ್ತೆ, ಮೇಲೆ ಸ್ಟವ್ ಇರುತ್ತೆ. ಅಡಿಗೆ ಮಾಡ್ಬೇಕಾದ್ರೆ ಬೆಂಕಿ ಜಾಸ್ತಿ ಆದ್ರೆ ನೋಡಿ, ಫ್ಯಾನ್ ಹಾಕಿದ್ರೆ ಹೋಗಿ ಹಂಗೇ ಹೊಂಟೋಗುತ್ತೆ. ಹಾಕದೆ ಹೋದ್ರೆ ನಾವೇ ಆಚೆ ಹೋಗ್ಬೇಕು. ವೆಲ್ ಸೆಡ್ ಡೈರೆಕ್ಟರ್. ಥ್ಯಾಂಕ್ ಯು ಕ್ಯಾಮ್ರಾಮನ್. ಕರ್ಮ. ಯೋ 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 ಅಂಜು, ನಿನ್ಗೆಲ್ಲ ಓಕೆ ತಾನೆ? ನನಗ್ okay. ಇನ್ ಅಡ್ವಾನ್ಸ್ ಕೊಟ್ಟು ಮುಗಿಸ್ಬಿಡ್ತೀನಿ. ಮನೆ ಅಡ್ವಾನ್ಸ್. ಮತ್ತೆ ನಮ್ ಟೋಕನು ಹಾಲು ಉಗ್ಸದ ಮೇಲೆ. ಉಗ್ಸೋದು ಯಾವಾಗ? ಅದಿರ್ಲಿ, ಮೊದ್ಲು ಏನ್ ಕೆಲಸ ಮಾಡ್ಕೊಂಡಿದ್ದೆ? ಗುಡ್ಡೆ ಮಾಂಸ ಮಾಡ್ಕೊಂಡಿದ್ದೆ. ನೀನ್ ಕಲಾಸಿ ಪಳೆದೋನ? ಹೆಂಗ್ ಕಂಡಿಡಿದ್ರಿ ಈ ತಲೆ ಮಾಂಸ ನೋಡಿದ್ರೆ ಗೊತ್ತಾಗಲ್ವಾ?